ಇಡಿ ಹೊಡೆತಕ್ಕೆ ನಾಗೇಂದ್ರ ದದ್ದಲ್ ಹೈರಾಣ. ಮಾಜಿ ಸಚಿವ ನಾಗೇಂದ್ರ ಪಿಎ ಹರೀಶ್ ಬಂಧನ. ಸತತ 23 ಗಂಟೆಯಿಂದ ಇಡಿ ಶೋಧ. ಮಾಜಿ ಸಚಿವರ ಮಾಧ್ಯಮ ಸಲಹೆಗಾರರಿಗೆ ಡ್ರಿಲ್. ಶಾಸಕ ದದ್ದಲ್ಗೆ ಸಹಾಯಕರ ಸಂಕಷ್ಟ. ಮಾಜಿ ಪಿಎ ಪಂಪಣ್ಣ ಬಂಧನಕ್ಕೂ ಬಲೆ. ಸಿಎಂ ಬುಡಕ್ಕೆ ಬರುತ್ತಾ ಬಹುಕೋಟಿ ಹಗರಣ. ರಿಮ್ಯಾಂಡ್ ವರದಿಯಲ್ಲಿ ಸಿಕ್ತು ಸ್ಫೋಟಕ ಅಂಶ. ಹಣಕಾಸು ಸಚಿವ ಸಿದ್ದರಾಮಯ್ಯಗೆ ರಿಪಬ್ಲಿಕ್ ಪಂಚ ಪ್ರಶ್ನೆ. ಸಿಎಂಗೆ ಮುಡ ಅಕ್ರಮದ ಸಂಕಷ್ಟ. ಮಾಧ್ಯಮಗಳ ಪ್ರಶ್ನೆಗೆ ಸಿಡಿಮಿಡಿಯಾದ ಸಿದ್ದರಾಮಯ್ಯ. ವಿಪಕ್ಷಗಳ ಹೋರಾಟಕ್ಕೂ ಮುಖ್ಯಮಂತ್ರಿ ಗುಡುಗು. ರಾಜ್ಯದಲ್ಲಿ ಹಗರಣಗಳ ರಾಜ್ಯಭಾರ. ಇತ್ತ ಡಿಸಿಎಂ ಡಿಕೆಶಿ ಸೈಲೆಂಟ್. ಟೆಂಪಲ್ ರನ್. ಹಂದನಕೆರೆ, ನೊಣವಿನ ಕೆರೆ ಮಠದಲ್ಲಿ ಪೂಜೆ ಪುನಸ್ಕಾರ. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯಾ ರಮೇಶ್. ವಾಲ್ಮೀಕಿ ಹಗರಣದ ಬೇಟೆ ಮುಂದುವರೆಸಿದೆ ಇಡಿ. ನಾಗೇಂದ್ರ ದದ್ದಲ್ ಮನೆಗಳಲ್ಲಿ ಪರಿಶೀಲನೆಯನ್ನ ಮುಂದುವರಿಸಲಾಗ್ತಾ ಇದೆ. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ದಾಳಿ ನಡೆಸಿದಂತಹ ಇಡಿ ಅಧಿಕಾರಿಗಳು ಕಳೆದ 23 ಗಂಟೆಗಳಿಂದಲೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನಾಗೇಂದ್ರಗೆ ಸೇರಿದಂತಹ ಡಾಲರ್ಸ್ ಕಾಲೋನಿ ನಿವಾಸದಲ್ಲೇ ಇದ್ದಾರೆ ಅಧಿಕಾರಿಗಳು. ದದ್ದಲ್ಗೆ ಸೇರಿದ ಯಲಹಂಕದಲ್ಲಿರುವಂತಹ ಮನೆಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಕಳೆದ 23 ಗಂಟೆಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ಬೇಟೆಯನ್ನ ಮುಂದುವರೆಸಿದ್ದಾರೆ. ನಿನ್ನೆ ಇಡೀ ದಿನ ನಿಮ್ಮ ರಿಪಬ್ಲಿಕ್ ಕನ್ನಡ ಇಂಚಿಂಚು ಮಾಹಿತಿಯನ್ನ ಕೂಡ ನೀಡಿತ್ತು. ಈಗಾಗಲೇ ಒಂದು ಕಡೆ ನಾಗೇಂದ್ರ ಪಿಎನನ್ನ ಸತತ 24 ಗಂಟೆಗಳಿಂದಲೂ ಕೂಡ ಈ ಒಂದು ಇಡಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಮಹತ್ವದ ದಾಖಲೆಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ವಾಲ್ಮೀಕಿ ನಿಗಮ ಹಗರಣದ ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕುವಂತಹ ಕೆಲಸಗಳನ್ನ ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸತತ 24 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ನಾಗೇಂದ್ರ ದದ್ದಲ್ಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ನಿಗಮದ ಹಣ ವರ್ಗಾವಣೆ ಬಗ್ಗೆ ಸತತವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆಯವರೆಗೂ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ.